ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದೇವರ ಸಂದೇಶವಾಗಿ ನಾವು ನೋಡಿ ಅನೇಕ ವ್ಯಕ್ತಿಗಳು ಸಭೆಗೆ ಬರ್ತಾ ಇರ್ತಾರೆ, ಯೇಸುವನ್ನು ಹಿಂಬಾಲಿಸ್ತಾ ಇರ್ತಾರೆ, ದೇವರ ಮಕ್ಕಳ ಜೊತೆಯಲ್ಲೇ ಸೇರಿರ್ತಾರೆ, ಪ್ರತಿನಿತ್ಯ ಪ್ರತಿ ಭಾನುವಾರ ಮಿಸ್ ಮಾಡದೆ ಸಭೆಗೆ ಬರ್ತಾ ಇರ್ತಾರೆ. ಇದರಿಂದ ಯಾವ ಪ್ರಯೋಜನಗಳು ಎಂಬುದಾಗಿ ಅನೇಕ ವ್ಯಕ್ತಿಗಳು ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದರೆ ನೋಡಿ, ಈ ರೀತಿಯಾಗಿ ದೇವರನ್ನು ಆರಾಧಿಸುವುದರಿಂದ, ಸರ್ವಶಕ್ತನಾದ ಯೇಸು ಕ್ರಿಸ್ತನನ್ನು ನಾವು ಹಿಂಬಾಲಿಸುವುದರಿಂದ ಆಗುವಂಥ ಪ್ರಯೋಜನಗಳು ಏನು ನೋಡಿ. ಈ ವಿಡಿಯೋದಲ್ಲಿ ನಾವು ಈ ದಿನ 7 ಅಂಶಗಳನ್ನು ನಾವು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಾವು ನೇರವಾಗಿ ದೇವರ ಒಂದು ಸಂದೇಶವನ್ನು ನೋಡೋಣ. ನೋಡಿ, ನಾವು ದೇವರ ಸನ್ನಿಧಾನಕ್ಕೆ ಬರುವುದು ಅದು ನಮಗೆ ಪ್ರಯೋಜನವಾಗಿರುತ್ತೆ, ಅದು ನಮಗೆ ಆಶೀರ್ವಾದಕರವಾಗಿಯೂ ಸಹ ಇರುತ್ತೆ. ಮೊದಲನೇದಾಗಿ ನೋಡುವಾಗ ಕೀರ್ತನೆಗಳು 128 2ನೇ ವಾಕ್ಯದಲ್ಲಿ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೋಡಿ, ಮೊದಲನೇದಾಗಿ ನೋಡುವಾಗ ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸ್ತೀಯ. ನೋಡಿ, ನಾವು ದೇವರನ್ನು ಹಿಂಬಾಲಿಸುವುದರಿಂದ ನೋಡಿ, ನಾವು ದುಡಿದಂಥ ಒಂದು ಹಣವು, ನಾವು ಕಷ್ಟಪಟ್ಟು ಸಂಪಾದಿಸಿದಂಥ ನಮ್ಮ ಆಸ್ತಿಯನ್ನು ನಾವೇ ಅನುಭವಿಸುವವರಾಗಿರ್ತೇವೆ. ನೋಡಿ, ಅನೇಕ ವ್ಯಕ್ತಿಗಳು ಕಷ್ಟಪಡ್ತಾ ಇರ್ತಾರೆ, ಪ್ರಯಾಸ ಪಡ್ತಾ ಇರ್ತಾರೆ, ಹಣವನ್ನು ಹೆಚ್ಚಾಗಿ ಸಂಪಾದನೆ ಮಾಡ್ತಾರೆ. ಆದರೆ ಆ ಹಣವನ್ನು ಅವರು ಖರ್ಚು ಮಾಡುವುದಿಲ್ಲ, ಅದು ಯಾರೋ ಬೇರೆಯವರು ಉಪಯೋಗಿಸ್ಕೊಳ್ತಾ ಇರ್ತಾರೆ. ಆದರೆ ದೇವರ ಮಕ್ಕಳು ಅವರ ಕಷ್ಟಾರ್ಜಿತವನ್ನು ಅವರೇ ಅನುಭವಿಸ್ತಾರೆ. ಎರಡನೇದಾಗಿ ನೋಡುವಾಗ ಕೀರ್ತನೆ 128 2ರಲ್ಲಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ನೋಡಿ, ನೀನು ಧನ್ಯನಾಗಿರ್ತೀಯ, ನಿನಗೆ ಶುಭವಿರುತ್ತೆ. ನೋಡಿ, ಅನೇಕ ವ್ಯಕ್ತಿಗಳಿಗೆ ಈ ಧನ್ಯತೆಯು ಸಿಗುವುದಿಲ್ಲ, ಒಂದು ಆಶೀರ್ವಾದಕರವಾದ ಒಂದು ಜೀವನವು ಸಿಗುವುದಿಲ್ಲ. ಆದರೆ ನೋಡಿ, ದೇವರನ್ನು ಹಿಂಬಾಲಿಸುವ ವ್ಯಕ್ತಿಗಳಿಗೆ ಆಶೀರ್ವಾದವು ಖಂಡಿತ ಸಿಕ್ಕೇ ಸಿಗುತ್ತೆ. ಮೂರನೇದಾಗಿ ನೋಡುವಾಗ ಕೀರ್ತನೆಗಳು 128 3ರಲ್ಲಿ, ನಿನ್ನ ಹೆಂಡತಿ ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನೋಡಿ, ನಿನ್ನ ಹೆಂಡತಿಯು ಸಹ ಆಶೀರ್ವಾದ ಹೊಂದಿದವಳಾಗಿರ್ತಾಳೆ. ನೋಡಿ, ಅನೇಕ ವ್ಯಕ್ತಿಗಳು ನೋಡಿ ಈ ದಿನಗಳಲ್ಲಿ ಡೈವರ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ತಮ್ಮ ಹೆಂಡತಿಯು ಗಂಡನ ಮಾತು ಕೇಳುವುದಿಲ್ಲ, ಕುಟುಂಬದಲ್ಲಿ ಅನೇಕ ವಿಧವಾದ ಕಲಹಗಳನ್ನು ಎದುರಿಸ್ತಾ ಇರ್ತಾರೆ. ಆದರೆ ನೋಡಿ, ದೇವರ ಮಕ್ಕಳು ಯಾರು ದೇವರನ್ನು ಸರಿಯಾಗಿ, ದೇವರ ನೀತಿಗೆ ಸರಿಯಾಗಿ ಆತನನ್ನು ಹಿಂಬಾಲಿಸ್ತಾ ಇರ್ತಾರೋ ನೋಡಿ, ಅವರ ಜೀವನದಲ್ಲಿ ಅವರ ಹೆಂಡತಿಯು ಸಹ ಆಶೀರ್ವಾದಕರವಾಗಿ ಇರ್ತಾರೆ. ನಾಲ್ಕನೆಯದಾಗಿ ನೋಡುವಾಗ ಕೀರ್ತನೆಗಳು 128 3ರಲ್ಲಿ, ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ನೋಡಿ, ನಾಲ್ಕನೆಯದಾಗಿ ನೋಡುವಂಥ ಸಂದರ್ಭದಲ್ಲಿ ಎಣ್ಣೆ ಮರ ಎಂದು ಹೇಳುವಾಗ ಅದು ಆಶೀರ್ವಾದದ ಒಂದು ಸಂಕೇತವಾಗಿದೆ. ನಿನ್ನ ಮಕ್ಕಳು ಸಹ ಆಶೀರ್ವಾದವನ್ನು ಹೊಂದಿಕೊಂಡವರಾಗಿರ್ತಾರೆ. ನೋಡಿ, ದೇವರನ್ನು ಆರಾಧಿಸುವಂಥವರ ಮಕ್ಕಳು ಸಹ ಈ ಲೋಕದಲ್ಲಿ ಆಶೀರ್ವಾದ ಹೊಂದಿಕೊಂಡವರ ಹಾಗೆ ಇರ್ತಾರೆ. ಐದನೇದಾಗಿ ನೋಡುವಾಗ ಕೀರ್ತನೆ 128 5ರಲ್ಲಿ, ಜೀವಮಾನವೆಲ್ಲ ಸೌಭಾಗ್ಯವನ್ನು ನೋಡುವವನಾಗಿರುವಿ. ನೋಡಿ, ತನ್ನ ಜೀವಮಾನದಲ್ಲೆಲ್ಲ, ತನ್ನ ಎಂಟೈರ್ ಲೈಫಲ್ಲಿ ಆತನು ಒಂದು ಸೌಭಾಗ್ಯವನ್ನು ನೋಡುವವನಾಗಿರ್ತಾನೆ. ನೋಡಿ, ದೇವರನ್ನು ಆರಾಧಿಸುವಂಥ ಮಕ್ಕಳು ನೋಡಿ ಸೌಭಾಗ್ಯವನ್ನು, ಒಂದು ಆಶೀರ್ವಾದವನ್ನು ತಮ್ಮ ಕಣ್ಣಿನಿಂದ ನೋಡುವವರಾಗಿರ್ತಾರೆ. ನೋಡಿ, ದೇವರು ಆ ರೀತಿಯಾಗಿ ಮಾರ್ಪಡಿಸ್ತಾರೆ. ಕೆಲವು ದಿನ ಕಷ್ಟ ಬರ್ಬೋದು, ದುಃಖ ಬರ್ಬೋದು, ಆದರೆ ನೋಡಿ ಅದನ್ನೆಲ್ಲ ದೇವರು ಮಾರ್ಪಡಿಸಿ ಒಂದು ಆಶೀರ್ವಾದವನ್ನು ನೋಡುವಂಥ ಒಂದು ಮಕ್ಕಳಾಗಿ ದೇವರು ಮಾರ್ಪಡಿಸ್ತಾರೆ. ಆರನೇದಾಗಿ ನೋಡುವಾಗ ಕೀರ್ತನೆ 128 6ರಲ್ಲಿ, ಮಕ್ಕಳನ್ನು ಕಾಣುವಿ. ನೋಡಿ, ಅನೇಕ ವ್ಯಕ್ತಿಗಳು ಈ ಲೋಕದಲ್ಲಿ ನೋಡುವಾಗ ಅರ್ಧ ಆಯುಷ್ಯಲ್ಲೇ ಅವರ ಒಂದು ಜೀವನ ಯಾತ್ರೆಯನ್ನು ಮುಗಿಸ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಅನೇಕ ವ್ಯಕ್ತಿಗಳು ಮರಣವನ್ನು ಹೊಂದಿಕೊಳ್ತಾ ಇದ್ದಾರೆ. ಅನೇಕ ಆಕ್ಸಿಡೆಂಟ್ ಮೂಲಕ, ಇನ್ನು ಅನೇಕ ರೀತಿಯಾದ ಕಾರ್ಯಗಳ ಮೂಲಕ ಅವರು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಆದರೆ ದೇವರ ಮಕ್ಕಳು ಈ ರೀತಿಯಾಗಿರುವುದಿಲ್ಲ. ನೋಡಿ, ದೇವರು ಅವರನ್ನು ಆಶೀರ್ವಾದ ಮಾಡಿ ಅವರ ಮಕ್ಕಳನ್ನು ಸಹ ಅವರು ನೋಡುವವರಾಗಿರ್ತಾರೆ. ನೋಡಿ, ದೇವರು ಎಷ್ಟು ಅದ್ಭುತವಾಗಿ ದೇವರ ಮಕ್ಕಳನ್ನು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನೋಡಿ. ಏಳನೇದಾಗಿ ನೋಡುವಾಗ ಕೀರ್ತನೆಗಳು 128 6ರಲ್ಲಿ, ಸಮಾಧಾನ ಹೊಂದುವಿ. ನೋಡಿ, ಸಮಾಧಾನವನ್ನು ಹೊಂದಿಕೊಳ್ತಾರೆ. ದೇವರ ಮಕ್ಕಳು ಸಮಾಧಾನವನ್ನು
ಹೊಂದಿಕೊಳ್ಳುವವರಾಗಿರ್ತಾರೆ. ನೋಡಿ, ಈ ಲೋಕದಲ್ಲಿ ಅನೇಕ ವ್ಯಕ್ತಿಗಳು ಸಮಾಧಾನಕ್ಕೋಸ್ಕರ ಎಲ್ಲೆಲ್ಲೋ ಪ್ರಯಾಣ ಮಾಡ್ತಾರೆ, ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ, ತಮ್ಮ ಹಣವನ್ನು ಉಪಯೋಗಿಸ್ತಾರೆ, ಸಮಾಧಾನಕ್ಕೋಸ್ಕರ ಎಲ್ಲೆಲ್ಲೋ ಪ್ರಯಾಣ ಮಾಡಿ ಟ್ರಿಪ್ ಮಾಡ್ತಾ ಇರ್ತಾರೆ, ಎಲ್ಲೋ ಟೂರ್ಗೆ ಹೋಗ್ತಾ ಇರ್ತಾರೆ. ಆದರೆ ನೋಡಿ, ಅಲ್ಲೆಲ್ಲಿಯೂ ಸಮಾಧಾನವು ಸಿಗುವುದಿಲ್ಲ. ನೋಡಿ, ನಿತ್ಯವಾದ ಒಂದು ಸಮಾಧಾನವನ್ನು ಯೇಸು ಕ್ರಿಸ್ತನು ಅನುಗ್ರಹಿಸುವ ಆತನಾಗಿದ್ದಾನೆ. ಸರ್ವಶಕ್ತನಾದ ದೇವರು ನಮಗೆ ಸಮಾಧಾನವನ್ನು ಕೊಡುವ ಆತನಾಗಿದ್ದಾನೆ. ನೋಡಿ, ಅನೇಕರು ಅನೇಕ ವಿಧವಾದ ಯೋಚನೆಗಳಿಂದ ತಮ್ಮ ಹೃದಯವನ್ನು ಹಾಳು ಮಾಡಿಕೊಳ್ತಾ ಇರ್ತಾರೆ. ಆದರೆ ನೋಡಿ, ದೇವರ ವಾಕ್ಯವು ಈ ದಿನ ಹೇಳ್ತಾ ಇದೆ, ನೋಡಿ, ದೇವರ ಮಕ್ಕಳು ಪ್ರತಿನಿತ್ಯ ಸಮಾಧಾನವಾಗಿರಲು ದೇವರ ಕೃಪೆಯನ್ನು ತೋರಿಸುವ ಆತನಾಗಿದ್ದಾನೆ. ನೋಡಿ, ಈ ದಿನ ನಾವು ಈ ವಿಡಿಯೋದಲ್ಲಿ 7 ಪಾಯಿಂಟನ್ನು ಡಿಸ್ಕಸ್ ಮಾಡಿದ್ದೇವೆ. ಮತ್ತು ನಾವು ಈ ವಿಡಿಯೋ ಎಂಡ್ ಮಾಡುವುದಕ್ಕಿಂತ ಮುಂಚೆ ನಾವು ಈ 7 ಪಾಯಿಂಟನ್ನು ಯಾವುದ್ಯಾವುದೆಂಬುದಾಗಿ ನೋಡೋಣ. ನೋಡಿ, ಮೊದಲನೇದಾಗಿ ನೋಡುವಾಗ ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ಎರಡನೇದಾಗಿ ನೋಡುವಾಗ ನೀನು ಧನ್ಯನು, ನಿನಗೆ ಶುಭವಿರುವುದು. ಮೂರನೇದಾಗಿ ನೋಡುವಾಗ ನಿನ್ನ ಹೆಂಡತಿ ಫಲಭರಿತವಾದ ದ್ರಾಕ್ಷಾಲತೆಯಂತಿರ್ತಾಳೆ. ನಾಲ್ಕನೇದಾಗಿ ನೋಡುವಾಗ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರ್ತಾರೆ. ಐದನೇದು ಜೀವಮಾನವೆಲ್ಲ ಸೌಭಾಗ್ಯವನ್ನು ನೋಡುವವನಾಗಿರುವಿ. ಆರನೇದಾಗಿ ನೋಡುವಾಗ ಮಕ್ಕಳನ್ನು ಕಾಣುವಿ. ಏಳನೇದಾಗಿ ನೋಡುವಾಗ ಸಮಾಧಾನ ಹೊಂದಿಕೊಂಡಿರುವಿ. ನೋಡಿ, ಈ 7 ಪಾಯಿಂಟನ್ನು ಇದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ನೋಡಿ, ದೇವರ ಮಕ್ಕಳಾಗಿ ನಾವು ನಡೆಯುವಾಗ ಈ 7 ಆಶೀರ್ವಾದಗಳು ನಮಗೆ ಸಿಗುವಂಥವುಗಳಾಗಿವೆ. ನೋಡಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನ ನಾವು 7 ಅಂಶಗಳನ್ನು ಡಿಸ್ಕಸ್ ಮಾಡಿದ್ದೇವಪ್ಪ. ಈ 7 ಆಶೀರ್ವಾದಗಳನ್ನು ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನ ಮೇಲೆ ಸುರಿಸಪ್ಪ, ಮಗಳ ಮೇಲೆ ಸುರಿಸಪ್ಪ. ಅಪ್ಪ, ನಿನಗೆ ವಿರೋಧವಾದ ಯಾವುದಾದ್ರು ಕಾರ್ಯ ಮಾಡಿದರೆ ಕ್ಷಮಿಸು, ಸಹಾಯ ಮಾಡು. ಎಲ್ಲ ಕಾರ್ಯಗಳಲ್ಲಿಯೂ ನೀನು ಜೊತೆಯಾಗಿದ್ದು ನಡೆಸು. ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.